ಪಿತೃದೇವತಾಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಶುಕ್ಲ ಪಕ್ಷ ಅಂತೀವಿ, ಕೃಷ್ಣ ಪಕ್ಷ ಅಂತೀವಿ, ಮಾಸಗಳು ಹೇಳ್ತೀವಿ, 6 ಋತುಗಳು ಹೇಳ್ತೀವಿ. ಇದೊಂದು ವಿಶೇಷವಾದ ಒಂದು ಪಕ್ಷ ಇದು ಕೂಡ ಆಗಿರುತ್ತೆ. ಅದನ್ನೇ ಪಿತೃಪಕ್ಷ ಅಂತ ನಾವು ಕರೀತಾ ಇದ್ದೀವಿ. ಈ ಪಕ್ಷದಲ್ಲಿ ನಾವು ಸರಿಯಾಗಿ ನಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಗ್ರಹದೋಷಗಳೇ ಇರೋದಿಲ್ಲ. ಅಷ್ಟು ವಿಶೇಷವಾದ ಒಂದು ಕಾಲ ಇದಾಗಿದೆ. ಈಗಾಗಲೇ ಇನ್ನೂ ಸಮಯ ಇದ್ದರೂ ಕೂಡ ತಮಗೆಲ್ಲರಿಗೂ ಕೂಡ ಯಾಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಯಾಕೆ ತಮಗೆ ಒಂದು ಜ್ಞಾಪನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ದಿನಗಳ ಹತ್ತಿರ ಬರ್ತಾ ಇದೆ. ಆ ದಿನಗಳಲ್ಲಿ ನಾವು ಪಿತೃಗಳು, ಈ ದೇಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು, ಇವತ್ತಿನ ದಿವಸ ನಾವು ಈ ಪ್ರಪಂಚದಲ್ಲಿ ಈ ಗಾಳಿಯನ್ನು, ಈ ನೀರನ್ನು ಸೇವನೆ ಮಾಡ್ತಾ ಪಂಚಭೂತಗಳನ್ನು ಆಹ್ಲಾದಿಸ್ತಾ ಇರತಕ್ಕಂಥದ್ದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ಪಿತೃದೇವತೆಗಳು. ಅದಕ್ಕೆ ನಾವು ದೇವತೆಗಳು ಅಂತೀವಿ, ದೇವರು ಅಂತೀವಿ. ಪಿತೃದೇವತೆಗಳು ಅಂತ ಯಾಕೆ ಕರಿತೀವಿ ಅಂದರೆ ನಮ್ಮ ಪೂರ್ವಿಕರು ನಮಗೆ ಅವರ ಮುಖಾಂತರ ನಾವು ಈ ಒಂದು ದೇಹವನ್ನು ಇಟ್ಕೊಂಡು ಓಡಾಡ್ತಾ ಇರೋದ್ರಿಂದ ಅವರ ಸ್ಮರಣೆ ಮಾಡಬೇಕು, ಅವರಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು. ಅವರಿಗೆ ಎಲ್ಲೋ ಒಂದು ಕಡೆ ನಾವು ಕೇವಲ ಈ ಸಮಯ ಏನಿದೆ ನೋಡಿ, ಈ ಪಿತೃಪಕ್ಷ 17ನೇ ತಾರೀಕು 9ನೇ ತಿಂಗಳು 2024ರಿಂದ ನಮಗೆ ಅಂದರೆ ಭಾದ್ರಪದ ಹುಣ್ಣಿಮೆಯಿಂದ ಆಶ್ವೀಜ ಪಾಡ್ಯ ತನಕ ಇರತಕ್ಕಂಥದ್ದನ್ನೇ ನಾವು ಪಿತೃಪಕ್ಷ ಅಂತ ಅಂದರೆ 17/9/2024ರಿಂದ 2/10/2024 ತನಕ ಈ ಒಂದು ಪಿತೃಪಕ್ಷ 14 ಅಥವಾ 15 ದಿನ ಬರುತ್ತೆ. ಈ ಪಕ್ಷದಲ್ಲಿ ನಾವೇನು ಮಾಡ್ತೀವಿ, ದೇವತಾ ಪೂಜೆ ಮಾಡ್ತೀವಿ. ಯಥಾವಿಧಿಯಾಗಿ ಜೀವನ ಮಾಡಿಕೊಂಡು ಹೋದರೂ ಕೂಡ ಒಂದು ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು, ದೇವ್ರ ಗುಡಿಯಲ್ಲಿ ಬೇಡ, ಅದಕ್ಕೆ ಒಂದು ಸ್ಥಾನ. ನಾವು ಒಂದು ವ್ರತಗಳು ಮಾಡ್ತೀವಿ. ವ್ರತ ಮಾಡಿದಾಗ ಏನು ಮಾಡ್ತೀವಿ, ದೇವ್ರ ಗುಡಿಯಲ್ಲಿ ಮಾಡೋದಿಲ್ಲ, ಹಾಲಲ್ಲಿ ಇಟ್ಕೋತೀವಿ, ಒಂದು ರೂಮಲ್ಲಿ ಇಟ್ಕೊಳ್ತೀವಿ, ಕಾಣಿಸೋಂಗೆ ಇಟ್ಕೋತೀವಿ, ವಿಶೇಷವಾಗಿ ಅಲಂಕಾರ ಮಾಡ್ತೀವಿ. ಅದೇ ರೀತಿ ಮನೆಯಲ್ಲಿ ಹಿರಿಯರ ಪೂರ್ವಿಕರ ಫೋಟೋಗಳನ್ನು ಇಟ್ಕೊಂಡು ಅವರಿಗೆ ಕೇವಲ ಒಂದು ಆರತಿ ಇರ್ಬೋದು ಅಥವಾ ಒಂದು ಸಣ್ಣ ನೈವೇದ್ಯ ಇರ್ಬೋದು, ಅಥವಾ ಅವ್ರನ್ನ ಸ್ಮರಣೆ ಮಾಡಿದ್ದೆ ಆದರೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿ ಯಾವ ದೋಷಗಳು ಇರೋದಿಲ್ಲ. ಹಾಗಾಗಿ 17ನೇ ತಾರೀಕು 9ನೇ ತಿಂಗಳು 2024ರಿಂದ 2ನೇ ತಾರೀಕು 10 ಅಂದರೆ ಅಕ್ಟೋಬರ್ ತನಕ ಈ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಏನೋ ಒಂದಷ್ಟು ನೀವು ಪ್ರಸಾದ ಮನೇಲಿ ಮಾಡ್ತಿರಲ್ಲ, ಅಡುಗೆ ಏನೋ ಒಂದು ಸ್ವಲ್ಪ ತೆಗೆದು ಅಲ್ಲಿಟ್ಟು ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಯಾಕೆಂದರೆ ಇವತ್ತಿನ ದಿವಸ ರೋಗ ರುಜಿನಗಳಿಂದ, ಮಾನಸಿಕ ಹಿಂಸೆಯಿಂದ, ಒತ್ತಡಗಳಿಂದ ಮನುಷ್ಯ ಜರ್ಜರಿತನಾಗ್ತಾ ಇದ್ದಾನೆ. ಉದ್ಯೋಗದ ಒತ್ತಡ ಇರ್ಬೋದು, ವ್ಯಾಪಾರದ ಒತ್ತಡ ಇರ್ಬೋದು, ಸಾಲಗಳ ಒತ್ತಡ ಇರ್ಬೋದು. ಬಟ್ ಇವೆಲ್ಲವೂ ಕೂಡ ನಮ್ಮ ಪಿತೃದೇವತೆಗಳು ನಮಗೆ ಅನುಗ್ರಹ ಕೂಡ ಮಾಡ್ತಾರೆ. ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡದೆ ಈ ಸಮಯದಲ್ಲಿ ಏನು ಮಾಡಬೇಕು, ಪೂಜೆ ಮಾಡೋದ್ರ ಜೊತೆಗೆ ಏನಾದರೂ ದಾನ, ಅನ್ನದಾನನೇ ಮಾಡಬೇಕು. ಆತ್ಮಕ್ಕೆ ತೃಪ್ತಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯ ಚ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯ ಚ. ನೀವೇನು ಕೊಟ್ಟರೂ ಪ್ರಯೋಜನ ಇಲ್ಲ. ಆತ್ಮಕ್ಕೆ ಮೋಕ್ಷ, ಆತ್ಮಕ್ಕೆ ತೃಪ್ತಿಪಡಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಆ ಪಿತೃದೇವತೆಗಳ ನಮ್ಮ ಪಿತೃದೇವತೆಗಳ ನಮ್ಮ ಅನುಗ್ರಹ ಸಿಗಲಿ. ಆಮೇಲೆ ಸರ್ವ ಪಿತೃದೇವತೆಗಳ ಮಹಾಲಯ ಅಮಾವಾಸ್ಯೆಯನ್ನು ನಾವು 2ನೇ ತಾರೀಕು 10ನೇ ತಿಂಗಳು ಅಂದರೆ 2 ಅಕ್ಟೋಬರ್ ಆಚರಣೆ ಮಾಡ್ಕೊಳ್ತೇವೆ. ಅದಕ್ಕೂ ಮುಂಚೆ ನಾವು ರಥೋಪಾದಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.